ಬೆಳಗಾವಿಯಲ್ಲಿ ನಿನ್ನೆಯಿಂದ ಆರಂಭವಾಗಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಾರ್ಷಿಕ ಸಭೆ ಕುರಿತು ರಾಜಕೀಯ ವಲಯದಲ್ಲಿ ವಾಗ್ದಾಳಿ ಆರಂಭವಾಗಿದೆ. ಆರ್ಎಸ್ಎಸ್ ಸಭೆಗಳು ನಡೆದ ಬಳಿಕ ಹಲವು ಗಲಭೆ ಹಾಗೂ ಅನಾಹುತಗಳು ಸಂಭವಿಸಿವೆ ಅಂತ ಕೆಪಿಸಿಸಿ ಅಧ್ಯಕ್ಷ ವಿ.ಕೆ. ಹರಿಪ್ರಸಾದ್ ಅವರು ನೀಡಿದ ಹೇಳಿಕೆಯನ್ನ ಇದೀಗ ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಂಪೂರ್ಣವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿ.ಕೆ. ಹರಿಪ್ರಸಾದ್ ಅವರ ಹೇಳಿಕೆ ತಾರ್ಕಿಕವಾಗಿದ್ದು ಅದು 100ಕ್ಕೆ 100ರಷ್ಟು ನಿಜ ಅಂತ ಹೇಳಿದ್ದಾರೆ. ಯಾವಾಗಲೆಲ್ಲ ಇಂತಹ ಸಂಘಟನೆಗಳು ಸಭೆಗಳನ್ನ ಸೇರುತ್ತವೆಯೋ ಆಗೆಲ್ಲ ಗಲಭೆಗಳು ನಡೆದಿರೋದು ಇತಿಹಾಸ. ಈ ಕುರಿತು ಸರ್ಕಾರದ ಇಂಟೆಲಿಜೆನ್ಸ್ ವತಿಯಿಂದ ನನಗೂ ಕೂಡ ಕೆಲವು ಪ್ರಮುಖ ಮಾಹಿತಿಗಳು ಲಭ್ಯವಾಗಿವೆ. ಆ ಸೂಕ್ಷ್ಮ ಹಾಗೂ ಗುಪ್ತಚರ ಮಾಹಿತಿಗಳ ಕುರಿತು ಸೂಕ್ತ ಸಮಯದಲ್ಲಿ ಎಲ್ಲವನ್ನ ಬಹಿರಂಗಪಡಿಸ್ತೇನೆ ಅಂತ ಅವರು ತಿಳಿಸಿದರು. ಇದೇ ವೇಳೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಿಸಲು ಯತ್ನಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಗೃಹ ಸಚಿವರು ಇದೇ ಸಂದರ್ಭದಲ್ಲಿ ಎಚ್ಚರಿಸಿದರು. ಕರ್ನಾಟಕದ ಶಾಂತಿ ಮತ್ತು ಸೌಹಾರ್ದತೆಗೆ ಧಕ್ಕೆ ತರಲು ಯಾರು ಪ್ರಯತ್ನಿಸಿದ್ರು ಸರ್ಕಾರ ಸಹಿಸೋದಿಲ್ಲ ಅಂತ ಹೇಳಿದ ಅವರು, ರಾಜ್ಯದಲ್ಲಿ ಯಾರೇ ಬಾಲ ಬಿಚ್ಚಿದ್ರು ಕಾನೂನಿನ ಅಡಿಯಲ್ಲಿ ಕಠಿಣ ಕ್ರಮ ಎದುರಿಸಬೇಕಾಗುತ್ತದೆ, ನಾವು ಸುಮ್ಮನಿರೋದಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ.